ಮನುಷ್ಯನಿಗೆ ಕಾಣದ ಕೈಗಳು ಎಷ್ಟೋ ಕೆಲಸಗಳನ್ನು ಮಾಡಾಕಿರುತ್ತೆ. ಮಾಟಕೋಟ್ಲುಗಳನ್ನು ಮಾಡಿಬಿಟ್ಟಿರ್ತಾರೆ, ಪೀಡೆ ಪಿಶಾಚಿಗಳನ್ನು ಬಿಟ್ಟಿರ್ತಾರೆ, ಆತ್ಮ ಪ್ರಯೋಗಗಳನ್ನು ಮಾಡಿರ್ತಾರೆ. ನೀವು ಚೆನ್ನಾಗಿದ್ರೆ ಸಾಕು ನಿಮ್ಮನ್ನು ಹಾಳು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ, ನಿಮ್ಮ ಬಿಸ್ನೆಸ್ ಹಾಳು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ, ಕುಟುಂಬ ಒಡೆಯುವಂಥ ಕೆಲಸ ಮಾಡ್ತಾರೆ. ನಮಸ್ಕಾರ ಗುರುಗಳೇ. ಶರಣಾರ್ಥಿಮ್ಮ. ಗುರುಗಳೇ, ಎಷ್ಟೋ ಜನ ಹಾಸ್ಪಿಟ್ಲ್ಗಳಲ್ಲಿ ಸುತ್ತಿ ಬರ್ತಾರೆ ಜನಗಳು. ಅಲ್ಲಿ ಹುಷಾರಾಗದಿರೋಂಥ ಕಾಯಿಲೆ ಕಸಲೆಗಳು ಇಲ್ಲಿ ಬಂದು ಹುಷಾರಾಗ್ತಾ ಇದ್ದಾರೆ ಜನಗಳು. ಅಂತ ಮಹತ್ವ ಇಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಜನಗಳಿಗೆ ತಿಳಿಸ್ಕೊಡಿ. ಒಳ್ಳೆಯ ಪ್ರಶ್ನೆ. ಎಲ್ಲ ನನ್ನ ಕಾಳಿಪೇಟೆ ದಕ್ಷರಿಗೆ ಶರಣಾರ್ಥಿ. ಇಲ್ಲಿ ನಾನು ಕಂಡ ಹಾಗೆ ನನಗೆ ಆಶ್ಚರ್ಯ ಆಗುತ್ತೆ. ಏನು ಆಶ್ಚರ್ಯ ಅಂತಂದರೆ, ಅನೇಕ ಕಾಯಿಲೆ ಕಸಾಲೆಗಳನ್ನು ಒತ್ತು ಬರ್ತಾರೆ. ಈಗ ಮೊನ್ನೆ ಒಂದು 4-5 ಜನಕ್ಕೆ ಕ್ಯಾನ್ಸರ್ ಹುಷಾರಾಗಿರ್ತಕ್ಕಂಥದ್ದು ಕ್ಷೇತ್ರದಲ್ಲಿ. ಒಬ್ಬರು ಚೆಸ್ಟ್ ಕ್ಯಾನ್ಸರ್ನವ್ರು ಬಂದಿದ್ದರು, ಇನ್ನೊಂದು ಗಂಡ ಹೆಂಡತಿ ಬಂದಿತ್ತು. ಅದನ್ನು ನಾನು ಹೋದ ಎಪಿಸೋಡಲ್ಲೂ ಕೂಡ ನಾನು ತೋರಿಸಿದ್ದೀನಿ. ಆ ಚೆಸ್ಟ್ ಕ್ಯಾನ್ಸರ್ ಆಗಿದ್ದು ಮಗಳು ಹೇಗೆ ಮಾತಾಡಿದ್ಲು ಅನ್ನೋ ಅಂಥದ್ದು ಹೋದ ಸರಿ ಮಾತಾಡಿದ್ದಾಳೆ. ಈಗ ಯಾಕೆಂದರೆ ನಿಮ್ಮ ಪ್ರಶ್ನೆಗೆ ನಾನು ಉದಾಹರಣೆಗಳನ್ನು ಕೊಡಬೇಕಲ್ಲ. ಚೆಸ್ಟ್ ಕ್ಯಾನ್ಸರ್ ಆಗಿದ್ದು ಹಾಸ್ಪಿಟಲಲ್ಲೇ ಹುಷಾರಾಗದಿಲ್ಲದಂಥದ್ದು ಇಲ್ಲಿ ಒಂದೇ ತಿಂಗಳಿಗೆ ವಾಸಿಯಾಗಿದ್ದು. ಮತ್ತು ಗಂಡ ಹೆಂಡತಿ ಒಬ್ಬನೇ ಮಗ, ಆ ಒಬ್ಬನೇ ಮಗನಿಗೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಕ್ಯಾನ್ಸರ್ ಆಗಿರ್ತಕ್ಕಂಥದ್ದು, ಪಾಸಿಟಿವ್ ಬಂದಿರತಕ್ಕಂಥದ್ದು. ಆ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ದುಡ್ಡು ಹಣಕಾಸುಗಳನ್ನು ಸುರಿದು ಹಣಕಾಸುಗಳು ತುಂಬ ಖರ್ಚು ಮಾಡಿ ಇನ್ನೇನು ಸೈಟ್ನು ಕೂಡ ಮಾರಿದ್ರು. ಆ ಸೈಟ್ ಕೂಡ ಮಾರಿದರೂ ಕೂಡ ಚಿಕಿತ್ಸೆಗೆ ದುಡ್ಡನ್ನೇ ಒದಗಿಸೋಕ್ಕಾಗಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕ್ಷೇತ್ರಕ್ಕೆ ಬಂದದ್ದು. ಆ ಕ್ಷೇತ್ರಕ್ಕೆ ಬಂದು ಇಲ್ಲಿ ಒಂದೇ ತಿಂಗಳಿಗೆ ನೆಗೆಟಿವ್ ಬಂದಿರತಕ್ಕಂಥದ್ದು. ಅಂದರೆ ನಿನಗೇನು ಇಲ್ಲಪ್ಪ, ಕಾಯಿಲೆ ಕಸು ಎಲ್ಲ ನಾರ್ಮಲ್ ಆಗಿದೆ. ಅವರು ಡಾಕ್ಟ್ರುಗಳೇ ತಬ್ಬಿಬ್ಬಾಗಿ ಹೋಗಿರೋವಂಥದ್ದು. ಮತ್ತು ಈ ಕೈಕಾಲು ಹೊಡೆತ, ಹೊಟ್ಟೆ ನೋವು, ತಲೆಬಾದಿಗಳು, ಮತ್ತು ವಿಪರೀತವಾದಂಥ ಶಾರೀರಿಕವಾದಂಥ ಸಮಸ್ಯೆಗಳು, ಗಾಯ ಗಪ್ಟೆಗಳು, ಅಂದರೆ ವಿಪರೀತ ಕೀವು ರಕ್ತಗಳೆಲ್ಲ ಸೋರ್ತಾ ಇರುತ್ತೆ. ಅಂಥವರೆಲ್ಲ ಈ ಕ್ಷೇತ್ರಕ್ಕೆ ಬರ್ತಾರೆ. ಆಮೇಲೆ ಎಬ್ರಿಸ್ಕೊಂಡು ನಡೆದಾಡೋಕ್ಕೆ ಆಗಲ್ಲ, ಅಂಥವ್ರನ್ನ ಒತ್ಕೊಂಡು ಇಲ್ಲಿಗೆ ತಗೊಂಬರ್ತಾರೆ. ಆ ಒತ್ಕೊಂಡು ತಗೊಂಬಂದಂಥವ್ರನ್ನ ಅರ್ಧ ಗಂಟೆಯಲ್ಲಿ ತಾಯಿ ಎಬ್ರಿಸಿ ಕಳಿಸಿರ್ತಕ್ಕಂಥದ್ದು. ಇವೆಲ್ಲದನ್ನು ನಾವು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ, ಹಾಸ್ಪಿಟ್ಲಲ್ಲಿ ಹುಷಾರಾಗ್ದಿಲ್ಲದ್ದು ಇಲ್ಲಿ ಹುಷಾರು ಮಾಡಿ ಕಳಿಸ್ತಾ ಇದ್ದಾಳಲ್ಲ ಆ ತಾಯಿ. ನಾವು ಈ ತಾಯಿ ಸೇವೆ ಮಾಡ್ತಾಯಿದ್ದೀವಲ್ಲ, ನಾವೇ ಪುಣ್ಯವಂತರು ಅನಿಸುತ್ತೆ. ಯಾಕಪ್ಪ ಅಂತಂದರೆ, ಮನುಷ್ಯನಿಗೆ ಕಾಣದ ಕೈಗಳು ಎಷ್ಟೋ ಕೆಲಸಗಳನ್ನು ಮಾಡಾಕಿರುತ್ತೆ. ಮಾಟಕೋಟ್ಲುಗಳನ್ನು ಮಾಡಿಬಿಟ್ಟಿರ್ತಾರೆ, ಪೀಡೆ ಪಿಶಾಚಿಗಳನ್ನು ಬಿಟ್ಟಿರ್ತಾರೆ, ಆತ್ಮ ಪ್ರಯೋಗಗಳನ್ನು ಮಾಡಿರ್ತಾರೆ. ನೀವು ಚೆನ್ನಾಗಿದ್ರೆ ಸಾಕು ನಿಮ್ಮನ್ನು ಹಾಳು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ, ನಿಮ್ಮ ಬಿಸ್ನೆಸ್ ಹಾಳು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ, ಕುಟುಂಬ ಒಡೆಯುವಂಥ ಕೆಲಸ ಮಾಡ್ತಾರೆ. ಒಂದಲ್ಲ ಎರಡಲ್ಲಪ್ಪ, ಶರೀರನೇ ಕೃಶವಾಗಿ ಹೋಗ್ಬಿಡ್ಬೇಕು. ಚೆನ್ನಾಗಿ ನಡ್ಕೊಂಡು ತಿರುಗಾಡ್ತಿದ್ದೆ ಸ್ವಾಮಿ, ಬಿದ್ದದ್ದು ಅಷ್ಟೇ, ಸುಮ್ಮನೆ ಅಲ್ಲಿ ಬಿದ್ದು ಬಂದ, ಶುರುವಾಯ್ತು ಅವನಿಗೆ ಸಮಸ್ಯೆ. ಮತ್ತು ವೆಹಿಕಲಲ್ಲಿ ಹೋಗ್ತಾ ಇದ್ದ, ಇದ್ಕಿದ್ದಂಗೆ ಅವನಿಗೆ ಆಕ್ಸಿಡೆಂಟ್ ಆಗೋಗ್ಬಿಡ್ತು. ಇನ್ನೇನೋ ಒಂದು ಆ ರೀತಿ ಎಲ್ಲ ಸಮಸ್ಯೆಗಳನ್ನು ಇಲ್ಲಿ ಬಂದು ಬಗೆಹರಿಸ್ಕೊಂಡು ಹೋಗ್ತಾರಲ್ಲ, ಒಂದೊಂದೇ ತಿಂಗಳಿಗೆ ನಿವಾರಣೆ ಆಗ್ತಕ್ಕಂಥದ್ದು. ತುಂಬ ಖುಷಿ ಕೊಡುತ್ತೆ, ತುಂಬ ಸಂತೋಷ ಆಗುತ್ತೆ. ಅಲ್ಲಿ ನೀವು ಕೇಳಿದ್ರಿ, ಇಲ್ಲಿ ಮಹತ್ವ ಏನು ಮಾಡ್ತಾಳ ಆ ತಾಯಿ? ಆ ತಾಯಿ ಮಾಡ್ತಕ್ಕಂಥದ್ದು ಇಷ್ಟೇ. ಮೊದಲು ಮಲಗಿಸ್ತಾಳೆ ಅವ್ರನ್ನ. ಅದು ಕ್ಯಾನ್ಸರ್ ಸಮಸ್ಯೆ ಆಗಿರಲಿ, ಹೊಟ್ಟೆ ಬಾಧೆ ಆಗಿರಲಿ, ತಲೆ ಬಾಧೆ ಆಗಿರಲಿ, ಕೈಕಾಲು ನೋವಾಗಿರಲಿ, ಎಂಥ ಸಮಸ್ಯೆ, ಶಾರೀರಿಕವಾದಂಥ ಬಾಧೆ ಬಂಧನಗಳಿರಲಿ, ಮಲಗಿಸ್ತಾಳೆ. ಮಲಗಿಸಿ ಆ ತಾಯಿ ಚಿಕಿತ್ಸೆಯನ್ನು ಕೊಡ್ತಾಳೆ. ಚಿಕಿತ್ಸೆ ಅಂತಂದರೆ ಏನಿಲ್ಲ, ಒಂದು ನಿಂಬೆಹಣ್ಣು ಇಡ್ತಾಳೆ ಹೊಟ್ಟೆ ಮೇಕೆ, ನಿಂಬೆಹಣ್ಣಿಟ್ಟು ಆ ತಾಯಿ ಕಾಲಿಡ್ತಾಳೆ ಅಷ್ಟೇ. ಅದೆಂಥ ನೆಗೆಟಿವ್ ಸಮಸ್ಯೆ ಇದ್ರೂ ಹೊಡ್ಕೊಂಬಿಡ್ತಾಳೆ. ಅರ್ಧ ಗಂಟೆ ಅಥವಾ 5 ನಿಮಿಷಕ್ಕೆದ್ದು, ಸ್ವಾಮಿ ನಾನೀಗ ಆರಾಮಾದೆ, 5 ನಿಮಿಷ ಅಷ್ಟೇ ನಾನು ಆರಾಮಾದೆ ಅಂದ್ಬಿಡ್ತಾರೆ. ಆರಾಮಾದೆ ಅಂತಿದ್ದಂಗೆ ಅವರು ಇಲ್ಲಿವರೆಗೂ ದುಡ್ಡು ಕಳ್ಕೊಂಡಿರೋದು, ಹಾಸ್ಪಿಟ್ಲಿಗೆ ಹೋಗಿರೋದು ಅದೆಲ್ಲ ನೆನಪಾಗಿ ಅಳ್ತಾರೆ ಅಮ್ಮನವ್ರ ಮುಂದೆ. ಎಂತಾಯಿ ನಾನು ಇಷ್ಟೆಲ್ಲ ಕಳ್ಕೊಂಬಂದಿದ್ದೆ, ಮಾಡಿದ್ದೆ, 5 ನಿಮಿಷಕ್ಕೆ ಸರಿ ಆಯ್ತಲ್ಲ, ಇನ್ನೆಂಥ ಸಮಸ್ಯೆ ಇರ್ಬೋದು ನಮಗೆ ಅನ್ನೋ ಅಂಥದ್ದನ್ನು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆ ವಿಭಾಗದಲ್ಲಿ ಹೇಳ್ತಾಳೆ, ನಿನಗೆ ಕೆಡುಕು ಮಾಡಿದ್ರಪ್ಪ, ನಿನಗೆ ಸಮಸ್ಯೆ ಮಾಡಿದ್ರು, ಆ ಸಮಸ್ಯೆನ ನಾನು ತಗೊಂಡಿದ್ದೀನಿ ಕಣ, ನೀನು ಚಿಂತೆ ಮಾಡಬೇಡ, ಇನ್ನು ಅಚ್ಚುಕಟ್ಟಾಗಿ ಬದುಕೊಂಡು ಹೋಗು. ನಿನಗೆ ಕೆಡುಕು ಮಾಡಲಿ, ನಾನಿದ್ದೀನಿ, ನೀನು ಮಾತ್ರ ಯಾರಿಗೂ ಕೆಡುಕು ಮಾಡಬೇಡ, ನಾನಿದ್ದೀನಿ ಅನ್ನೋ ಅಂಥದ್ದು ಬರೀತಾಳಲ್ಲ, ಆ ಬರವಣಿಗೆಗೆ ಎಷ್ಟು ಕೋಟಿ ಕೊಟ್ಟರು ಸಾಕಾಗಂಗಿಲ್ಲ. ನಾನಿದ್ದೀನಿ, ಯೋಚನೆ ಮಾಡಬೇಡ, ಹೋಗೋ, ಚೆನ್ನಾಗಿ ಬದುಕೋಗೋ, ಇನ್ನು
ಇನ್ನು ಅವ್ರ ಜೀವಮಾನದ ಕಾಯಿಲೆ ಕಸಾಲೆಗಳು ಬರ್ದಂಗೆ ನೋಡ್ಕೊಂತಾಳ ಆ ತಾಯಿ. ಅದು ಇಲ್ಲಿ ತುಂಬ ಖುಷಿ ಕೊಡ್ತಕ್ಕಂಥದ್ದು. ಚಿಕಿತ್ಸೆಯನ್ನು ಮಾಡಿ ಕೂಡಲೇ ತಡೆ ನಿವಾರಣೆಗೆ ಕಳಿಸ್ತಾಳೆ ಅವ್ರನ್ನ. ಆ ತಡೆ ನಿವಾರಣೆ ಮಾಡಿ ಆ ತಾಯಿಯ ಪಾದ ನೀರನ್ನು ಹಾಕ್ತಾಳೆ. ಆ ಮಂಗಳ ಸ್ನಾನ ಮಾಡ್ತಿದ್ದಂಗೆ ಆಗಿರ್ತಕ್ಕಂಥ ಸರ್ವ ಸಂಕಷ್ಟ ನಿವಾರಣೆ ಆಗುವಂಥದ್ದು, ಕಾಯಿಲೆ ಕಸಾಲೆಗಳು ನಿವಾರಣೆ ಆಗ್ತಕ್ಕಂಥದ್ದು ತುಂಬ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಗುರುಗಳೇ, ಆರೋಗ್ಯ ಸಮಸ್ಯೆ ಅಂತ ಹೇಳ್ಕೊಂಡು ಬಂದಿರೋರು ಪತ್ತೆ ಏನಾದರೂ ಮಾಡಬೇಕಾಗತ್ತಾ ಊಟದಲ್ಲಿ? ಇಲ್ಲಿ ಅಮ್ಮನವರು ಚಿಕಿತ್ಸೆಯನ್ನು ಕೊಟ್ಟು ಅರ್ಧ ಗಂಟೆಗೆ ಅವ್ರಿಗೆ ಯಾವ ಪಥ್ಯನೂ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಮನುಷ್ಯ ಹೇಗೆಲ್ಲ ಅವನಿಗೆ ನೋಡಿ, ಉದಾಹರಣೆಗೆ ಎಷ್ಟೋ ದಿನದಿಂದ ಊಟ ಬಿಟ್ಬಿಟ್ಟಿರ್ತಾರೆ. ಸ್ವಾಮಿ ನಮ್ಗೆ ಊಟ ತಿಂದರೆ ಸಾಕು ಹೊಟ್ಟೆ ಒಬ್ಬರು ಬಂದ್ಬಿಡುತ್ತೆ, ವಾಂತಿ ಬಂದಂಗೆ ಆಗುತ್ತೆ, ನಮಗೆ ಊಟನೇ ಮಾಡೋಕ್ಕಾಗಲ್ಲ, ಅನ್ನನೇ ಸೇರಲ್ಲ, ನಮಗೆ ಅನ್ನ ನೋಡಿದ್ರೆ ಸಾಕು ತಲೆಲ್ಲ ಚಿಟ್ಟಿಡ್ದಂಗೆ ಆಗ್ಬಿಡುತ್ತೆ ಅನ್ನುವಂಥ ಅನ್ನ ನೀರು ಬಿಟ್ಟಿರ್ತಕ್ಕಂಥವ್ರು ಬಂದವ್ರು ಈ ಕ್ಷೇತ್ರಕ್ಕೆ. ಆ ಕ್ಷಣದಲ್ಲೇ ಅವ್ರನ್ನ ರೆಡಿ ಮಾಡಿ ಊಟ ಮಾಡಿಸಿ ಕಳಿಸಿರ್ತಕ್ಕಂಥ ಉದಾಹರಣೆ ನಮ್ಮ ಕ್ಷೇತ್ರದಲ್ಲಿದೆ. ಊಟ ಮಾಡಿ ಮತ್ತೆ ಪಥ್ಯ, ಸ್ವಾಮಿ ನಾವು ಪಥ್ಯ ಆಗಿರ್ಬೇಕ, ಈಗ ಎಂಥ ಪಥ್ಯ ಇಲ್ಲ. ಈ ಕ್ಷೇತ್ರಕ್ಕೆ ಬಂದು ಒಂದು ಚಿಕಿತ್ಸೆ ತಗೋಬೇಕು, ಒಂದು ಕಟ್ಟು ಹೊಡಿಸಿ ನೀರು ಹಾಕಿಸ್ಕೊಂಡ್ರೆ ಸಾಕು. ನೀವು ಮಾಮೂಲಿ ಮನುಷ್ಯರು ಹೇಗೆಲ್ಲ ಊಟ ತಿಂಡಿ ಮಾಡೋವಂಥ ಎಲ್ಲ ಆಸೆಗಳು ಇಕ್ಕೊಂಡು ತಿಂಗ್ಳುಗಟ್ಟಲೆ ಊಟ ತಿಂಡಿ ಎಲ್ಲ ಬಿಟ್ಟಿರ್ತೀರಲ್ಲ, ಅದೆಲ್ಲ ಊಟ ತಿಂಡಿ ತಿನ್ನಿ. ನೀವೆಲ್ಲ ಏನೇನು ಯಾವ ಪಥ್ಯ ಇಲ್ಲ, ಯಾವುದಿಲ್ಲ, ಮನುಷ್ಯನನ್ನಾಗಿ ಮಾಡುವಂತಹ ಕ್ಷೇತ್ರ ಮಹಾತಾಯಿಯ ಕ್ಷೇತ್ರ ಇದಾಗಿದೆ. ಗುರುಗಳೇ, ನನ್ನ ಮನಸ್ಸಲ್ಲಿ ತುಂಬಾ ದಿನದಿಂದ ಕಾಡ್ತಾ ಇರೋದು ಒಂದು ಪ್ರಶ್ನೆ. ಹಾಸ್ಪಿಟ್ಲಲ್ಲಿ ಗುಣವಾಗದೇ ಇರೋಂಥ ಕಾಯಿಲೆಗಳು ಇಲ್ಲಿ ಬಂದು ಗುಣ ಆಗ್ತಾ ಇದೆ, ಹೇಗೆ ಇದು? ಇದು ಎಲ್ಲದನ್ನು ಮೀರಿದಂತಹ ಶಕ್ತಿ ದೈವ. ಮನುಷ್ಯನಿಗೆ ಇನ್ನೂ ಏನು ಸಿಕ್ಕಿಲ್ಲಮ್ಮ ಜಗತ್ತಿನಲ್ಲಿ, ಮನುಷ್ಯನಿಗೆ ಇನ್ನೂ ಏನು ಸಿಕ್ಕಿಲ್ಲ. ಅವನಿಗೇನಾದ್ರು ಸಿಕ್ಕಿದ್ರೆ ನೀರಿನಲ್ಲಿ ಬೆಳ್ಳಿ ಎದ್ದಿಬಿಟ್ಟು ನಾವು ಹನಿ ಅನುಕುತ್ತಲ್ಲ, ಆ ಹನಿ ಅನುಕೋ ಅಂತ ಹನಿ ಮಾತ್ರ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನೂ ಸಾವನ್ನ ಗೆಲ್ಲಕ್ಕಾಗಿಲ್ಲ, ಅವನು ಹುಟ್ಟನ್ನು ಕಂಡಿಡಿಯಕ್ಕಾಗಿಲ್ಲ, ಹುಟ್ಟನ್ನು ಕಂಡಿಡಿಯಕ್ಕಾಗಿಲ್ಲ, ಇನ್ನೂ ಕೂಡ ಸಾವನ್ನ ಹೇಗೆ ಸಾಯ್ತಾನೆ ಅನ್ನೋದು ಕಂಡಿಡಿಯೋಕ್ಕಾಗಿಲ್ಲ. ಕಾಯಿಲೆ ಕಸಾಲೆಗಳು ಇಷ್ಟೆಲ್ಲ ನಮಗೆ ಚಿಕಿತ್ಸೆಗಳಿವೆ, ಇಷ್ಟೆಲ್ಲ ಹಾಸ್ಪಿಟ್ಲುಗಳಿದ್ದಾವೆ, ಏನೆಲ್ಲ ಪರಿಕರಗಳನ್ನು ನಾವು ಮಾಡ್ಕೊಂಡಿದ್ವಿ, ಹೃದಯನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸಗಳನ್ನು ಕಲ್ತಿದ್ದೀವಿ. ಆದರೆ ಕಾಯಿಲೆಗಳನ್ನು ಗುಣಪಡಿಸತಕ್ಕಂಥ ಪರ್ಫೆಕ್ಟ್ ಅನ್ನುವಂಥದ್ರಲ್ಲಿ ಇನ್ನೂ ಯಾರಿಗೊಳಗೂ ನಂಬಿಕೆನೇ ಬಂದಿಲ್ಲ. ಆ ರೀತಿಯಾದಂಥ ಭೀಕರ ಕಾಯಿಲೆಗಳನ್ನು, ಭೀಕರ ಸಮಸ್ಯೆಗಳನ್ನು ಹಾಸ್ಪಿಟ್ಲಾಗಿ ಇನ್ನೂ ಅವಕ್ಕೆ ಚಿಕಿತ್ಸೆಗಳಿಲ್ಲ. ಉದಾಹರಣೆಗೆ ಕಣ್ಣು ಹೋಗಿರೋರು ಬಂದರು, ಮೊನ್ನೆ ದಿವಸ ಕಣ್ಣು ಹೋಗಿರೋರು. ಆ ಕಣ್ಣು ಹೋಗಿರೋ ಏನಪ್ಪ ಅಂತಂದರೆ ಹಾಸ್ಪಿಟ್ಲೆಲ್ಲ ಟೆಸ್ಟ್ ಮಾಡಿದರೆ ರೆಟಿನಾ ಅಂತ ಹೇಳಿ ಬರ್ತದೆ ಕಣ್ಣಲ್ಲಿ. ಆ ರೆಟಿನಾ ಅನ್ನೋವಂಥದಕ್ಕೆ ಇನ್ನೂ ಚಿಕಿತ್ಸೆನೇ ಇಲ್ಲ ನಮ್ಮೊಳಗೆ. ಇನ್ನೂ ನಮ್ಮೊಳಗೆ ಆ ರೆಟಿನಾ ಸಮಸ್ಯೆಗೆ ಚಿಕಿತ್ಸೆಗಳೇ ಇಲ್ಲ, ಡಾಕ್ಟ್ರುಗಳೇ ಕೈ ಬಿಟ್ಬಿಟ್ಟಿರ್ತಾರೆ. ಕ್ಯಾನ್ಸರ್ ಅನ್ನೋಂಥದಕ್ಕೆ ಪಕ್ಕ ಚಿಕಿತ್ಸೆ ಇಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಬಡವರು ಬಗ್ಗರುಗಳು ಹೊಲ ಮಾರಿರಲ್ಲ, ಸೈಟ್ಗಳು ಮಾರಿರೂ ಕೂಡ ಅದಕ್ಕೆ ದುಡ್ಡು ಹಂಚಕ್ಕಾಗ್ತಾ ಇಲ್ಲ. ಒಂದು ಜ್ವರ ವಾಸಿ ಮಾಡೋಕ್ಕೂ ಕೂಡ ನೇರುಪಾಗ್ತಾ ಇಲ್ಲ ನಾವು. ಅಂಥ ಭೀಕರ ಸಮಸ್ಯೆಗಳನ್ನಿಲ್ಲ, ಕ್ಷಣ ಮಾತ್ರದಲ್ಲಿ ವಾಸಿ ಮಾಡ್ತಕ್ಕಂಥದ್ದು ಇಲ್ಲಿ ಮಾಡ್ತಾ ಇದ್ದಾಳೆ ಅಂತಂದರೆ ಇಲ್ಲಿ ನಾವು ತಿಳ್ಕೋಬೇಕು, ದೈವಕ್ಕಿನ್ನ ಮಿಗಿಲಾದಂಥ ಮಹಾಶಕ್ತಿ ಮಹಾಚೈತನ್ಯ ಜಗತ್ತಿನಾಗಿನ್ಯಾವುದೂ ಇಲ್ಲ. ಅವನೊಲಿದರೆ ಕೊರಡು ಕೊನರುವುದಯ್ಯ, ಅವನೊಲಿಯದಿದ್ದರೆ ವನರು ಕೊರಡಾಗುವುದಯ್ಯ. ನೋಡಿ, ಉದಾಹರಣೆಗೆ ಇಲ್ಲಿ ನಿಲ್ಸಿರ್ತಕ್ಕಂಥ ಮರ, ಒಣಮರ, ಅವಳು ಒಲಮೆ ಇದ್ರೆ ಸಾಕು ಚಿಗುತ್ತು ಬಿಡುತ್ತೆ. ಅವಳು ಒಲಮೆ ಇಲ್ಲ ಅಂತಂದರೆ ಚಿಕ್ತಿರೋದು ಒಣಗೋಗುತ್ತೆ. ಇಷ್ಟೇ ಉದಾಹರಣೆ. ದೈವಕ್ಕಿನ್ನ ಮಿಗಿಲಾದಂತಹ ಶಕ್ತಿ ಯಾವುದೂ ಇಲ್ಲ. ನಾವು ಉದಾಹರಣೆಗೆ ಅಘೋರಿಗಳನ್ನು ನೋಡ್ಬೋದು, ಸಾಧು ಸಂತರುಗಳನ್ನು ನೋಡ್ಬೋದು. ಅವರು ಹಿಮಾಲಯದಲ್ಲಿ ಜಪ ತಪಗಳನ್ನು ಮಾಡಿ ಕೂತಿರ್ತಾರೆ. ಅವ್ರಿಗೆ ನಮ್ಮಂಗೆ ಒಳ್ಳೆ ಬೆಳಿಗ್ಗೆ ಬಿಸಿ ಬಿಸಿ ಉಪ್ಪಿಟ್ಟಿರಲ್ಲ, ಬಿಸಿ ಬಿಸಿ ಇಡ್ಲಿ ಸಿಗಲ್ಲ, ಬಿಸಿ ಬಿಸಿ ಪಲಾವ್ ಸಿಗಲ್ಲ, ಬಿಸಿ ಬಿಸಿ ನೀರು ಕೂಡ ಸಿಗಲ್ಲ. ಬರೀ ಈಗ ಆಗ್ತಕ್ಕಂಥ ಒಂದು ಚಳಿನೂ ಕೂಡ ನಮಗೆ ಏನೋ ಶೂನ್ಯ ಮಾಸದಲ್ಲಿ ಚಳಿ ಆಗುತ್ತೆ. ಆ ಬರೀ ಚಳಿ ತಡ್ಕೊಳ್ಳೋಂಥ ಚೈತನ್ಯವೇ ನಮಗಿರಲ್ಲ. ಅಂಥ ಅಘೋರ ಚಳಿಯಲ್ಲಿ ಕೂತ್ಕೊಂಡು ಜಪ ತಪಗಳನ್ನು ಮಾಡ್ತಾ ಇರ್ತಾರೆ ಅಂತಂದರೆ ಅದು ದೈವಿ ಶಕ್ತಿ ಅಲ್ವೇನಮ್ಮ? ಆ ಶಕ್ತಿಯನ್ನು ಹೇಗೆ ಸಂಪಾದನೆ ಮಾಡಿರ್ತಾರೆ? ಆ ದೈವ ಇರವತ್ತಿಗೆ ಆ ಶಕ್ತಿ ಸಂಪಾದನೆ ಆಗಿರುತ್ತೆ. ದೈವಕ್ಕಿನ್ನ ಮಿಗಿಲಾದಂಥ ಶಕ್ತಿ ಯಾವುದೂ ಇಲ್ಲ. ಕೊನೆಗೆ ಅಂತಿಮ ಕಾಲದಲ್ಲಿ ಮನುಷ್ಯನಿಗೆ ಹಿಡಿತಕ್ಕಂತಹ ಶಕ್ತಿ ಯಾವುದಾದ್ರು ಇದ್ರೆ ಅದು ದೈವ ಶಕ್ತಿ ಆಗಿರುತ್ತೆ. ಮಾಟ ಕೊಟ್ಲ ಕೈ ಹಿಡಿಯಲ್ಲ, ಮಾಟ ಕೊಟ್ಲ ಕೆಡಕ್ ಮಾಡೋಕ್ಕಿರುತ್ತೆ, ದೈವ ಕೈ ಹಿಡಿಯೋಕ್ಕಿರುತ್ತೆ. ಆ ದೈವ ಎಲ್ಲರನ್ನು ಕೂಡ ಬಾಜಿ ತಬ್ಬತ್ತೆ. ಯಾವ ಬಾಜಿ ತಬ್ಬತ್ತೆ? ನಾವು ಹೋಗಿ ಅವರು ಪಾದ ಹಿಡ್ಕೊಂಡಾಗ, ಇನ್ಯಾರು ದಿಕ್ಕಿಲ್ಲ ಕಣಪ್ಪ, ನೀನೇ ನಮಗೆ ದಿಕ್ಕು ಅಂತ ಹೇಳಿ ಹೋಗಿ ಪಾದ ಹಿಡ್ಕೊಂತೀವಲ್ಲ, ಆಗ
ಆ ದೈವ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಅಂತಹ ವಿಶೇಷ ಕ್ಷೇತ್ರಗಳಲ್ಲಿ ಈಗ ಕಾಮಾಕ್ಷಿಗೆ ಹೋಗ್ತಾರೆ ಆಯ್ತಾ, ಅಲ್ಲಿ ವಿಪರೀತವಾದಂಥ ಚೈತನ್ಯ ಇರ್ತಕ್ಕಂಥ ಜಾಗ, ಶಕ್ತಿಪೀಠಗಳಿಗೆ ಹೋಗ್ತಾರೆ, ಶಕ್ತಿ ಇರ್ತಕ್ಕಂಥ ಜಾಗಗಳಿಗೆ ಹೋಗ್ತಾರೆ. ಅಂತಹ ಶಕ್ತಿಯುತವಾದಂಥ ಜಾಗದಲ್ಲಿ ಶಕ್ತಿಪೀಠಗಳಲ್ಲಿ ಕೂಡ ಇದು ಒಂದು ಶಕ್ತಿಪೀಠ, ಇದು ಒಂದು ಶಕ್ತಿ ಇರ್ತಕ್ಕಂಥ ಜಾಗ. ಆ ರೀತಿ ಯಾವುದೇ ಕಾಯಿಲೆ ಕಸಾಲೆಗಳು ಎಂಥ ಸಮಸ್ಯೆಗಳಿದ್ದು ಬನ್ನಿ, ಆ ಸಮಸ್ಯೆಗಳನ್ನು ಕ್ಷಣಮಾತ್ರದಲ್ಲಿ ನಿವಾರಣೆ ಮಾಡತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಮಹಾಶಕ್ತಿಪೀಠ ಶ್ರೀ ಕಾಳಿ ರುದ್ರಪೀಠಮ್ಮ ಆಗಿರುತ್ತೆ. ಬನ್ನಿ, ಬರವಣಿಗೆ ಕೇಳಿ, ಒಂದು ಅಚ್ಚುಕಟ್ಟಾದ ಒಂದು ತಡೆ ನಿವಾರಣೆ ಮಾಡ್ಕೊಳ್ಳಿ, ಸಾಕು. ನಿಮ್ಮ ಸಂಕಲ್ಪವನ್ನು ಒಳಗೊಪ್ಪಿಸ್ಕೊಳ್ಳಿ. ಕೊನೆಗಾಲದಲ್ಲಿ ಆ ತಾಯಿ ನಿಮ್ಮನ್ನು ಕೈ ಹಿಡದೇ ಹಿಡಿತಾರೆ. ಒಳ್ಳೆಯದಾಗಲಿ. ಗುರುಗಳೇ, ಆರೋಗ್ಯ ಸಮಸ್ಯೆ ಇದ್ದರು ಈ ದೇವಸ್ಥಾನಕ್ಕೆ ಯಾವ್ಯಾವ ದಿನಗಳಲ್ಲಿ ಬರಬೇಕಾಗತ್ತೆ? ಇಲ್ಲಿ ಎಂಥ ಆರೋಗ್ಯ ಸಮಸ್ಯೆಗಳನ್ನೇ ಒತ್ಕೊಂಬನ್ನಿ. ಆ ಆರೋಗ್ಯ ಸಮಸ್ಯೆಗೆ ವಿಶೇಷವಾಗಿ ಶುಕ್ರವಾರ ಮತ್ತು ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ವಿಶೇಷವಾಗಿರುತ್ತೆ. ನೋಡಿ, ಈ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಒಂದು ತಾಂತ್ರಿಕ ಪ್ರಯೋಗದ ನಿವಾರಣೆ ಇಡೀ ಪ್ರಪಂಚದಾದ್ಯಂತ ಎಲ್ಲೂ ಕೂಡ ನೋಡಿರಲಿಕ್ಕೆ ಸಾಧ್ಯವಾಗದಲೇ ಇರತಕ್ಕಂಥ ಒಂದು ಪ್ರಯೋಗ ಇಲ್ಲಿ ನಡೆಯುತ್ತೆ. ಆ ಪ್ರಯೋಗ ನಿವಾರಣೆಯನ್ನು ಮಾಡ್ತಕ್ಕಂಥ ಮಹಾಕ್ಷೇತ್ರ ಇದಾಗಿದೆ. ತಾಂತ್ರಿಕ, ಮಾಂತ್ರಿಕ, ವ್ಯಭಿಚಾರಿಕ ಎಂಥ ಸಮಸ್ಯೆಗಳ ಪ್ರಯೋಗವನ್ನು ಕ್ಷಣಮಾತ್ರದಲ್ಲಿ ಒಡೆದು ಉರುಳಿಸ್ತಕ್ಕಂಥ ಕ್ಷೇತ್ರ ಶ್ರೀ ರುದ್ರಕಾಳಿಪೀಠಮಾಗಿದೆ. ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಬಹಳ ವಿಶೇಷವಾಗಿದೆ. ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದಗಳು. ಶರಣಾರ್ಥಿ. ಎಲ್ಲರಿಗೂ ಒಳ್ಳೆಯದಾಗಲಿ.